ರಂಜನಿ ರಾಘವನ್ ಮದುವೆ ಆಗ್ತಾ ಇದ್ದಾರೆ ಅನ್ನುವಂಥ ಸುದ್ದಿಯನ್ನು ನಿಮ್ಮ ಮೆಗಾ ಸುದ್ದಿಗೆ ನಿನ್ನೆ ಪ್ರಸಾರ ಮಾಡಿತ್ತು. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಜನ ಕಮೆಂಟ್ ಕೂಡ ಹಾಕಿದ್ರು. ಆದರೆ ವಿಚಾರ ಏನು ಅನ್ನೋದು ಈಗ ಬಯಲಾಗ್ತಾ ಇದೆ. ರಂಜನಿ ರಾಘವನ್ ಕಂಪ್ಲೀಟ್ ಆಗಿ ಸುಳ್ಳು ಹೇಳಿದ್ದಾರೆ ಅನ್ನೋದನ್ನ ಕೆಲವರು ವಾದ ಮಾಡ್ತಾ ಇದ್ದಾರೆ. ಇದು ಹೌದೋ ಅಲ್ವೋ ಅನ್ನೋದ್ರ ಬಗ್ಗೆ ನಾವು ಕೂಡ ಕ್ರಾಸ್ ಚೆಕ್ ಮಾಡಿದಾಗ ಹೌದು ಅನ್ನುವಂಥ ಒಂದು ಅನುಮಾನ ಹುಟ್ಕೊಂಡಿದೆ. ಹಾಗಿದ್ರೆ ರಂಜನಿ ರಾಘವನ್ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೈರಲ್ ಆಗ್ತಿರುವಂಥ ಸುದ್ದಿಗೇನು? ರಂಜನಿ ಅಂದರೆ ಕನ್ನಡತಿ, ಅಪ್ಪಟ ಕನ್ನಡದ ಹುಡುಗಿ, ತುಂಬಾನೇ ಇನ್ನೋಸೆಂಟು, ತುಂಬಾನೇ ಮುಗ್ಧತೆ ಅನ್ನುವಂಥ ಒಂದು ಭಾವ ಎಲ್ಲರಲ್ಲೂ ಇತ್ತು. ಆದರೆ ಈ ವಿಚಾರ ಗೊತ್ತಾಗ್ತಾ ಇದ್ದ ಹಾಗೇನೆ ರಂಜನಿ ಯಾಕೆ ಹೀಗೆ ಮಾಡಿದ್ರು, ಏನು ಮುಚ್ಚಿಡುವಂಥ ಅವಶ್ಯಕತೆ ಇತ್ತು ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹಾಗಿದ್ರೆ ರಂಜನಿ ಮಾಡಿದಂಥ ತಪ್ಪು ಏನು, ರಂಜನಿ ಏನನ್ನು ಮುಚ್ಚಿಟ್ರು, ಇದೆಲ್ಲವನ್ನೂ ಕೂಡ ಹೇಳ್ತಾ ಹೋಗ್ತೀವಿ. ಇಲ್ಲಿವರೆಗೂ ಮೆಗಾ ಸುದ್ದಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ಎಸ್, ರಂಜನಿ ರಾಘವನ್ ತೀರಾ ಇತ್ತೀಚೆಗೆ ಅಂತ ಅಂದರೆ ಕೆಲವು ದಿನಗಳಿಂದ ಎಲ್ಲದರಿಂದಲೂ ಅಂತರವನ್ನು ಕಾಯ್ದುಕೊಂಡಿದ್ರು. ಕನ್ನಡತಿ ಸೀರಿಯಲ್ ಮುಗಿದ ಮೇಲೆ ಒಂದಷ್ಟು ಪುಸ್ತಕಗಳ ಬಿಡುಗಡೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಹೇಳ್ಕೊಂಡಿದ್ರು. ಒಂದಷ್ಟು ಅವಾರ್ಡ್ಗಳು ಬಂದಿದ್ದು, ಒಂದಷ್ಟು ಕಾರ್ಯಕ್ರಮದಲ್ಲಿ ಕಾಣಿಸ್ಕೊಂಡಿದ್ರು ವೇದಿಕೆ ಮೇಲೆ. ಅದನ್ನು ಹೊರತುಪಡಿಸಿದ್ರೆ ಅವರ ಜೀವನದಲ್ಲಿ ಏನಾಗ್ತಾ ಇದೆ, ಅವ್ರು ಹೇಗಿದ್ದಾರೆ, ಏನು ಎತ್ತ ಅನ್ನೋದನ್ನ ಹೇಳ್ಕೊಂಡಿರ್ಲಿಲ್ಲ. ರೀಸೆಂಟ್ ಆಗಿ ಅವರ ಒಂದು ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದ್ದು, ಅದರ ಬಗ್ಗೆ ಕೂಡ ಮಾತನಾಡ್ತಾ ಇದ್ರು. ಸಡನ್ ಆಗಿ ನಿನ್ನೆ ಇದಕ್ಕಿದ್ದ ಹಾಗೇನೆ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನನಗೆ ಮದುವೆ ಆಗ್ತಿದೆ ಅನ್ನುವಂಥ ಅರ್ಥದಲ್ಲಿ ನನ್ನ ಹುಡುಗ ಜೀವನ ಸಂಗಾತಿ ಅನ್ನುವಂಥ ಒಂದು ಹ್ಯಾಶ್ಟ್ಯಾಗ್ ಗಳನ್ನ ಹಾಕಿ ಅವರು ಒಬ್ಬ ಹುಡುಗನ ಜೊತೆಗೆ ಇರುವಂತ ಫೋಟೋವನ್ನ ಹಾಕಿದ್ರು. ಸಾಗರ್ ಭಾರದ್ವಾಜ್ ಅನ್ನೋದನ್ನ ಕೂಡ ಅವರೇ ಮೆನ್ಷನ್ ಮಾಡಿದ್ರಿಂದ ಇದು ಮದುವೆ ಆಗ್ತಿರುವಂತ ವಿಚಾರ, ಮದುವೆ ಆಗ್ತಾ ಇದ್ದಾರೆ, ಮದುವೆ ಆಗ್ತಿರುವ ಹುಡುಗ ಸಾಗರ್ ಭಾರದ್ವಾಜ್ ಅನ್ನೋದು ಗೊತ್ತಾಯಿತು. ಈ ಸುದ್ದಿ ವೈರಲ್ ಆಗ್ತಾ ಇದ್ದ ಹಾಗೇನೆ ಅಭಿಮಾನಿಗಳೇ ಅವರಿಗೆ ಶುಭಾಶಯಗಳ ಮಹಾಪೂರವನ್ನೇ ಹರಿಸಿದ್ರು. ಆದರೆ ಕೆಲವು ಕಮೆಂಟ್ಗಳನ್ನು ನೋಡಿದಾಗ, ಕೆಲವು ಕಲಾವಿದರು ಮಾಡಿದಂಥ ಟ್ವೀಟ್ ಆರ್ ಇನ್ಸ್ಟಾಗ್ರಾಮ್ನಲ್ಲಿನ ಕಮೆಂಟು, ಸ್ಟೋರಿ ಶೇರ್ ಮಾಡಿದ್ದನ್ನು ನೋಡಿದಾಗ ಇದರಲ್ಲಿ ಏನೋ ಮಿಸ್ ಹೊಡಿತಿದೆಯಲ್ಲ ಅಂತ ಅನ್ಸೋಕೆ ಶುರು ಆಗಿತ್ತು. ಅದೇನು ಅಂತ ಅಂದರೆ, ರಂಜನಿ ಎಲ್ಲವನ್ನು ಮುಚ್ಚಿಟ್ಟಿದ್ದಾರೆ, ರಂಜನಿ ಸುಳ್ಳು ಹೇಳಿದ್ದಾರೆ, ರಂಜನಿ ಯಾಕೆ ಹಿಂಗೆ ಮಾಡಿದ್ರು ಅನ್ನೋ ಪ್ರಶ್ನೆ. ಹೌದು, ರಂಜನಿಯ ಒಂದು ಫೋಟೋ ಈ ಹಿಂದೆ ಸಿಕ್ಕಾಬಟ್ಟೆ ವೈರಲ್ ಆಗಿತ್ತು. ಅದೇನು ಅಂತ ಅಂದರೆ ಕಾಲುಂಗುರ ಧರಿಸಿದ್ದಂಥ ಫೋಟೋ. ಇದು ಸುಮಾರು 6-7 ತಿಂಗಳ ಹಿಂದಿನ ಫೋಟೋ ಆಗಿತ್ತು. ಈ ಫೋಟೋದಲ್ಲಿ ರಂಜನಿ ಆಲ್ರೆಡಿ ಕಾಲುಂಗುರವನ್ನು ಧರಿಸಿದ್ದಂಥ ಫೋಟೋ ಅದಾಗಿತ್ತು. ರಂಜನಿಗೆ ಮದುವೆ ಆಗಿದೆ, ಅದನ್ನವ್ರು ಮುಚ್ಚಿಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಆ ಫೋಟೋ ಹೇಳಿತು. ಈ ಸುದ್ದಿ ಕೂಡ ಆಗ ಅದೇ ರೀತಿಯಾಗಿ ಚರ್ಚೆಗೆ ಕಾರಣವಾಗಿತ್ತು. ಆದರೆ ಇದ್ರ ಬಗ್ಗೆ ರಂಜನಿ ಎಲ್ಲಿಯೂ ಕೂಡ ಮಾತನಾಡಿರಲಿಲ್ಲ. ಆ ಕಾರಣಕ್ಕಾಗಿ ಮೋಸ್ಟ್ಲಿ ಇದ್ಯಾವುದೋ ಸೀರಿಯಲ್ ಶೂಟಿಂಗು ಅಥವಾ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ಏನಾದರೂ ತೆಗೆದಿದ್ದ ಫೋಟೋ ಇರಬಹುದು. ಹಾಗಾಗಿ ಅವ್ರಿಗೇನು ಮಾತಾಡ್ತಾ ಇಲ್ಲ ಅಂತ ಅಂದ್ಕೊಂಡು ಎಲ್ಲರೂ ಸುಮ್ಮನೆ ಹಾಕಿದ್ರು. ಆದರೆ ನಿನ್ನೆ ರಂಜನಿ ಯಾವಾಗ ತಮ್ಮ ಹುಡುಗನ ಫೋಟೋ ಹಾಕಿದ್ರು, ಆಗ ಕೆಲವೊಂದಷ್ಟು ಕಲಾವಿದರು ಫೈನಲಿ ಅನ್ನುವಂಥ ಫೋಟೋವನ್ನು ಕಮೆಂಟನ್ನು ಹಾಕ್ತಾರೆ. ಇನ್ನು ಕನ್ನಡತಿಯಲ್ಲಿ ಅಮ್ಮಮ್ಮ ಪಾತ್ರವನ್ನು ಮಾಡಿದಂಥ ಚಿತ್ಕಲ ಬಿರಾದರ್ ಅವರು ಕೂಡ ಈ ಫೋಟೋ ನೋಡೋದಕ್ಕೆ ನಾನು ಕಾಯ್ಕೊಂಡು ಕೂತಿದ್ದೆ, ಕೊನೆಗೂ ಈ ಫೋಟೋ ಬಂತಲ್ಲ ಅನ್ನುವಂಥ ಅರ್ಥದಲ್ಲಿ ಅವರು ಕೂಡ ಒಂದು ಸ್ಟೋರಿಯನ್ನ ಹಾಕ್ತಾರೆ. ಅಲ್ಲಿಗೆ ಅಭಿಮಾನಿಗಳು ಮತ್ತು ಕೆಲವರು ಹೇಳಿದಂತ ಮಾತುಗಳು, ರಂಜನಿ ಅವರಿಗೆ ಮೊದಲೇ ಮದುವೆ ಆಗಿತ್ತು, ಮದುವೆ ಆಗಿ 7 ತಿಂಗಳುಗಳು ಕಳೀತಾ ಬಂದಿದೆ, ಈಗ ಸುಮ್ಮನೆ ಇವರು ಇದು ನನ್ನ ಹುಡುಗ ಅನ್ನುವಂಥ ಅರ್ಥದಲ್ಲಿ ಫೋಟೋ ಹಾಕಿದ್ದಾರೆ ಅಂತ ಏನು ಹೇಳ್ತಾ ಇದ್ರು, ಆ ಒಂದು ಪ್ರಶ್ನೆಗೆ, ಆ ಒಂದು ಅನುಮಾನಕ್ಕೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಮಾಡಿದೆ. ಹೌದು, ರಂಜನಿ ಅವರು ಮದುವೆ ಆಗಿ ಸುಮಾರು 6-7 ತಿಂಗಳು ಕಳೆದಿದೆ. ಆದರೆ ಇಲ್ಲಿವರೆಗೂ ನನಗೆ ಮದುವೆ ಆಗಿದೆ ಅನ್ನುವಂಥ ವಿಚಾರನ್ನಾಗಲಿ, ಮದುವೆ ಆಗಿರುವ ಫೋಟೋಸ್ಗಳನ್ನಾಗಲಿ, ನನ್ನ ಗಂಡ ಇವರೇ ಅನ್ನೋದ ವಿಚಾರವನ್ನಾಗಲಿ ಎಲ್ಲಿಯೂ ಕೂಡ ಬಹಿರಂಗ ಪಡಿಸ್ಕೊಂಡಿಲ್ಲ. ಯಾಕೆ, ಏನು, ಎತ್ತ ಅನ್ನೋದು ರಂಜನಿಗೆ ಮಾತ್ರ ಗೊತ್ತಿದೆ. ಈ ವಿಚಾರವನ್ನು ಎಲ್ಲಿಯೂ ಕೂಡ ಅವರು ಬಹಿರಂಗ ಪಡಿಸಿಲ್ಲ. ಆದರೆ ಬಹು ದಿನಗಳ ನಂತರ ಮದುವೆ ಆಗಿದೆ ಅನ್ನೋದನ್ನು ಹೇಳೋದನ್ನು ಬಿಟ್ಟು ನನ್ನ ಹುಡುಗ ಅಂತ ಅವರು ಅವರ ಇನ್ಸ್ಟಾಗ್ರಾಮ್ ಮತ್ತು ಅವರ ಫೇಸ್ಬುಕ್ನಲ್ಲಿ ಹಾಕಿಕೊಂಡಿರೋದು ಸಾಕಷ್ಟು ಅನುಮಾನಕ್ಕೆ ಕಾರಣವಾಗ್ತಾ ಇದೆ. ಮದುವೆ ಆಗಿದ್ರು ಕೂಡ ಅದನ್ನ ಮುಚ್ಚಿಟ್ಟು ಈಗ ಹುಡುಗ ಅಂತ ಹಾಕೊಳ್ಳೋದಕ್ಕೆ ಕಾರಣ ಏನು? ರಂಜನಿಗೆ ತನ್ನ ಮದುವೆ ಆಗಿದ್ದೀನಿ ಅನ್ನೋದನ್ನ ಹೇಳ್ಕೊಳ್ಳೋದಕ್ಕೆ ಏನಾದರೂ ಹಿಂಜರಿಕೆ ಇದೆಯಾ?
ತನಗೆ ಆಫರ್ಗಳು ಕೈತಪ್ಪಿ ಹೋಗುತ್ತೆ ಅನ್ನುವಂಥ ಬೇಸರ ಏನಾದರೂ ಇದೆಯಾ? ಎಲ್ಲ ಕಲಾವಿದರು ಮಾಡುವಂತೆ, ಎಲ್ಲ ಸೆಲೆಬ್ರಿಟಿಗಳು ಮಾಡುವಂತೆ ತಮ್ಮ ಮದುವೆ, ಮಕ್ಕಳು ಈ ವಿಚಾರವನ್ನು ಮುಚ್ಚಿಡುವಂಥ ಕೆಲಸವನ್ನು ರಂಜನಿ ಮಾಡ್ತಾ ಇದ್ದಾರಾ ಅನ್ನುವಂಥ ಬೇಸರ ಅವ್ರ ಅಭಿಮಾನಿಗಳಿಗೆ ಹುಟ್ಕೊಂಡಿದೆ. ಯಾಕೆ ಅಂತಂದರೆ ನಿನ್ನೆ ತಾನೇ ಎಲ್ಲರೂ ಈಕೆಯನ್ನು ಹಾಡಿ ಹೊಗಳಿದ್ರು. ಒಬ್ಬ ಹೀರೋಯಿನ್ ಆದ್ರೂ ಕೂಡ ಸಾಧಾರಣವಾಗಿ ಹುಡುಗನನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ, ಮದುವೆ ಮಕ್ಕಳು ಅನ್ನುವಂಥ ಯೋಚನೆಯನ್ನು ಹಾಕ್ಕೊಂಡಿದ್ದಾರೆ. ಇನ್ನು ಬೇರೆ ಯಾರೇ ಆಗಿದ್ರು ಕೂಡ ಎಷ್ಟೇ ವರ್ಷಗಳು ಕಳೆದ್ರೂ ಮದುವೆ ಆಗ್ತಿರ್ಲಿಲ್ಲ, ಹೀರೋಯಿನ್ ಆಗೇ ಇರಬೇಕು, ಆಫರ್ಗಳು ಬರಬೇಕು ಅನ್ನೋದಕ್ಕೆ ಎಲ್ಲದರಿಂದ ದೂರ ಇರ್ತಿದ್ರು. ಆದರೆ ಇವ್ರು ಹಾಗೆ ಮಾಡಲಿಲ್ಲ, ಲೈಫ್ ಬಗ್ಗೆನೂ ಯೋಚನೆ ಮಾಡಿದ್ರು, ಮದುವೆ ಮಕ್ಕಳು ಸಂಸಾರ ಅನ್ನುವಂಥ ಯೋಚನೆಯನ್ನು ಮಾಡಿದ್ದಾರೆ. ನಿಜವಾಗ್ಲೂ ಈಕೆ ಗ್ರೇಟ್ ಅನ್ನುವಂಥ ಕಮೆಂಟ್ಗಳು ಬರ್ತಾ ಇತ್ತು. ಅದೇ ಕಮೆಂಟ್ಗಳ ಮಧ್ಯದಲ್ಲಿಗೆ ಈ ಮದುವೆ ಆಗಿರೋ ವಿಚಾರ ನಮಗೆ ಮೊದಲೇ ಗೊತ್ತಿತ್ತು, ಫೋಟೋಗಳು ನಾವು ಹಿಂದೆಯೇ ನೋಡಿದ್ವಿ, ಇದೇ ನಮಗೆ ಹೊಸ ವಿಚಾರ ಅಲ್ಲ, ಇದು ಹಳೆ ವಿಚಾರ, ಆದರೆ ಈಗ ಯಾಕೆ ಈ ಥರ ಹಾಕ್ತಿದ್ದೀರೋ ಗೊತ್ತಿಲ್ಲ ಅನ್ನುವಂಥ ಕಮೆಂಟ್ಗಳನ್ನು ಕೂಡ ಮಾಡ್ತಾ ಇದ್ರು. ಆದರೆ ಮದುವೆ ವಿಚಾರದಲ್ಲಿ ರಂಜಿನಿ ಮಾಡ್ತಾ ಇರುವಂಥ ಕೆಲವೊಂದಷ್ಟು ವಿಚಾರಗಳು ಅವರ ಅಭಿಮಾನಿಗಳಿಗೆ ಬೇಸರ ಆಗಿದೆ. ಏನೇ ಆದರೂ ಇದು ಅವರ ವೈಯಕ್ತಿಕ ಜೀವನವೇ. ಮದುವೆ ಆಗಿದೆ ಅನ್ನೋದನ್ನು ಹೇಳ್ಕೋಬೇಕಾ ಹೇಳ್ಕೋಬಾರ್ದಾ ಅನ್ನೋದು ಅವ್ರಿಗೆ ಬಿಟ್ಟಿರೋದು. ಹೇಳಿದ್ರೆ ಅಥವಾ ಹೇಳದೇ ಇದ್ದರೆ ಏನಾಗುತ್ತೆ ಅನ್ನೋದು ಕೂಡ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಇದರಲ್ಲಿ ನಾವು ಯಾರೂ ತಲೆ ಹಾಕೋ ಹಾಗಿಲ್ಲ. ಆದರೆ ಒಬ್ಬ ಸೆಲೆಬ್ರಿಟಿ ಅಂತ ಬಂದಾಗ ಅವರ ಜೀವನ ತುಂಬ ಮುಕ್ತವಾಗಿರುತ್ತದೆ. ಅವರ ಜೀವನದ ಬಗ್ಗೆ ಎಲ್ಲರೂ ಚರ್ಚೆ ಮಾಡ್ತಾ ಇರ್ತಾರೆ. ಈ ಕಾರಣಕ್ಕೇ ಸೆಲೆಬ್ರಿಟಿ ಆಗೋದು ಅಷ್ಟು ಈಸಿನೂ ಅಲ್ಲ, ಅದನ್ನು ಉಳಿಸ್ಕೊಂಡು ಹೋಗೋದು ಸುಲಭವೂ ಅಲ್ಲ. ಆದರೆ ಒಬ್ಬ ಸಾರ್ವಜನಿಕ ಹುಡುಗರಾಗಿ, ಸಾರ್ವಜನಿಕ ಹುಡುಗಿಯಾಗಿ ಈ ರೀತಿಯಾಗಿ ತನ್ನ ವಿಚಾರವನ್ನು ಮುಚ್ಚಿಡುವ ಅವಶ್ಯಕತೆ ಏನಿತ್ತು ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ. ಸೊ ಈ ಬಗ್ಗೆ ರಂಜಿನಿ ಏನು ಹೇಳ್ತಾರೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.